ಗಿರ್ಜಾ ನಿಮ್ ಅತ್ತಿಗಳು ಎಲ್ಲಿದಾರಿವ? ಆರಿ ಮಾವರಿ, ದೊಡ್ಡತ್ತಿ ಅದೇನೋ ಸಂಘದ ಮೀಟಿಂಗ್ ಇತ್ತನ್ನಕತ್ತಿದ್ರಿ, ಅಲ್ಲಿ ಹೋಗಿದ್ರಿ. ಸಣ್ಣತ್ತಿ ಒಳಗೆ ಇದ್ರಲ್ರಿ. ಹೌದನ? ಪಾರ್ವತಿ ಒಳಗದಾಳು, ಕಾಣಿಸ್ಲಿಲ್ಲಂಗಾರ. ಆ ತಡಿಯುವ ನೋಡ್ತೇನೆ. ಹ್ಞೂನ್ರಿ ಮಾವರಿ. ಮಾವಾರ್ ಸಂತಿಗೆ ಹೋಗಿದ್ರು, ಏನೋ ತಗೊಂಬಂದಾರು ಕಾಣಿಸತೈತಿ. ಅದಕ್ಕೆ ಅತ್ತಿಗಳು ಇಬ್ಬರನ್ನು ಕೇಳಕತ್ತಾರ. ಪಾರ್ವತಿ, ಪಾರ್ವತಿ. ಓರಿ, ಸಂತಿಂದ ಬಂದ್ರೆ? ಹ್ಞೂ ಮರಯ್ಯ, ಏನ್ ಬಸ್ಗಳು ಬಾಳ ರಿಕ್ ರಿಕ್ ಆಗಕತ್ತಾವು. ಎಲ್ಲರ ಹೋಗಿ ಬರುದಂದ್ರ ಕೆಟ್ಟ ಬ್ಯಾಸರ ಆಗತ್ತ ಬಿಡ ಪಾರ್ವತಿ. ಹೌದೇನ್ರಿ? ಇನ್ನು ಎಷ್ಟು ದಿನ ಹಿಂಗೆ ಇರ್ತೈತೋ ಯಾರಿಗ್ ಗೊತ್ತ್ರಿ. ನಮಗೂ ಎಲ್ಲರ ಹೋಗುದು ಬರುದು ಅಂದ್ರ ಬಾಳ ಬ್ಯಾಸರ ಬರಾಕತ್ತೈತಿ ಬಿಡ್ರಿ ಈಗಂತೂ. ಸರಿ ಸರಿ, ಒಂದ್ಸರಿಗೆ ನೀರ್ ತಗೊಂಡ ಒಂದ್ ಕಪ್ ಚಲೋತೆಗೆ ಚಾ ಮಾಡ್ಕೊಂಡ್ ಬರೋಗು. ಯಾಕೋ ತಲೆನ ನುಸಾಕತ್ತತ್ತಾಗಿ. ಏನ್ರಿ ತಲೆ ನುಸಾತತ್ರೆ? ಆಯ್ತು ತಡ್ರಿ, ಚಲೋತೆಗೆ ಒಂದ್ ಕಪ್ ಚಾ ಮಾಡ್ಕೊಂಡ್ ಬರ್ತಾನು, ಕುಂದ್ರಿ. ಏನ್ ಮರಯ್ಯ, ಬಸ್ನ್ಯಾಗ ನನಗ್ ಸೀಟ್ ಇಲ್ಲ, ನಿನಗ್ ಸೀಟ್ ಇಲ್ಲ. ನನಗ್ ಸೀಟ್ ಬಿಟ್ಕೊಡು, ನೀ ಎದ್ದ ಮ್ಯಾಲ ನೀ ಕುಂದರು ಅಂತ ಹೇಳಿ ಬಡ್ದಾಡಕ್ ಚಾಲೋ ಮಾಡಿಬಿಟ್ರಿ ಹೆಣ್ಮಕ್ಳು. ಅವ್ರ ಜಗಳ ಕೇಳಿ 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 ತಲೆ ನೋವು ಬಂತತ್ತಾಗಿ. ಏನ್ರಿ, ನೀರ್ ತಗೋರಿ, ಚಾ ಕಿಟ್ ಬಂದನಂತ ಚಾ ತಗೊಂಡ್ ಬರ್ತಾನಂತ. ಹ್ಞೂ, ಚಾ ತರೋಂತ್ಯ. ಕುಂದರಿ, ಇಲ್ಲೊಂದಿಟ ಕೆಲಸ ಐತಿ. ಹಾ, ಏನೋ ಕೆಲಸ ಐತಿ ನಿಂದರನಕತ್ತಾರು. ಏನ್ ಕೆಲಸ ಐತ? ಒಂದೇ ನಿಮಿಷ ತಡ್ರಿ, ಒಂದ್ ಕಪ್ ಚಾ ತಗೊಂಡಾಕೆ ಬಂದ್ಬಿಡ್ತಾನಂತ. ಪಾಪ ಬಿಸ್ಲಾಗ ಹೋಗಿ ಬಂದ್ ತಲೆ ನುಸಾತತಿ ಅನ್ನತ್ತೀರಿ, ತಗೊಂಡ್ಬರ್ತಾನ ತಡ್ರಿ. ಏನೋ ಕೆಲಸ ಐತಿ ಅನ್ನಕತ್ತಾರು. ಏನ್ ಕೆಲಸ ಇರ್ಬೋದು? ತಗೋರಿ, ಮೊದಲ ಚಾ ಕುಡೀರಿ. ಹ್ಞೂ, ನೀ ಕುಂದರಿ ಇಲ್ಲೊಂದಿಟ. ಅವ್ವ, ಸಣ್ಣ ಹೆಂಡತಿ ಮೇಲೆ ಏನ್ ಕಾಳಜಿ, ಏನ್ ಕಾಳಜಿ. ಒಂದಿನಾರ ನನಗ ಕಮಲಾ ಬಾ, ಇಲ್ಲ ನಿಂಬಲ್ಲಿ ಒಂದಿಟ್ಟು ಕುಂದ್ರ ಬಾ, ಮಾತಾಡ್ ಬಾ ಅಂತ ಅಂದದ್ದು. ಸಣ್ಣ ಹೆಂಡತಿನ ಕಂಡ್ರ ಎಷ್ಟ್ ಕಾಳಜಿ ಇರ್ಬೇಕು. ಯಾಕೋ ಕಬ್ಬಿನ ಬಿಲ್ಲು ತಡ ಆತು ಅನ್ನಕತ್ತಿದ್ರಿ, ಬಂತೇನಿಲ್ರಿ? ಹ್ಞೂ, ಬಂತ. ಮೊನ್ನೆರ ಅಕೌಂಟಿಗೆ ಜಮಾ ಮಾಡ್ಯಾರಲ್ಲ. ಬಂದೈತ್ರಿ? ಹ್ಞೂ ಪಾರ್ವತಿ, ಮೊನ್ನೆ ಬಂದತಿ. ಅದಕ್ಕ ಇವತ್ತ ರೊಕ್ಕ ತೆಗಸ್ಕೊಂಬಂದ್ರಾತಂತ ನಾನು ಬ್ಯಾಂಕಿಗೆ ಹೋಗಿದ್ದೀನಿ ನೋಡು. ಹೌದೇನ್ರಿ? ಹೌದೇನ್ರಿ ಅಂತ ಎಷ್ಟ್ ನೈಸ್ ಮಾಡ್ಕ್ಯಾತ ನೋಡ್. ಕಬ್ಬಿನ ರೊಕ್ಕ ಬಂದ್ಮೇಲೆ ನನಗೆ ನಕ್ಲೇಸ್ ಬೇಕಂದ್ರೆ ಬೇಕಂತ ಹೇಳಿ ಮನೆ ಜುಟ್ಟು ನ್ಯಾಯ ಹೊಡೆದ್ಲು. ಈಗ ನಕ್ಲೇಸದ ಬಾಯಿ ಬಿಡ್ಸಾಕನ ಹಿಂಗ್ ನೈಸ್ ಮಾಡಿ ಕೇಳಾಕತ್ತಾಳನು. ಅಲ್ಲ, ಈಕೆಂದ್ರ ಈಕಿ ಅಕ್ಕನ, ಈಕಿ ತಲೆಯಾಗ ಏನ್ ನೋಡ್ತಿರ್ತದಂತ ನನಗ್ ಗೊತ್ತಾಗುಲ್ಲನ. ರೀ, ಮತ್ತ ಮತ್ತ ನಾ ನಿಮ್ಮನ್ನ ಏನೋ ಕೇಳ್ಬೇಕನ್ನತ್ತೀನ್ರಿ. ಅಯ್ಯೋ ಕೇಳಲ್ಲ, ಅದಕ್ಕೆ ಅಷ್ಟು ವಿಚಾರ ಮಾಡಕತ್ತಿ? ಅದು ಅದ ಬಂಗಾರ. ಅಯ್ಯೋ, ಬಂಗಾರನ ಅಂತಲೇ ನೆನಪಾತ್ ನೋಡ್ದ. ನಿನ್ ಕರೆದ್ ಕುಂದ್ರಸ್ಕೊಂಡ ಎದಕ್ ಕರೆದ್ ಅನ್ನೋದನ್ನ ಮರೆತ್ ಬಿಟ್ಟನ್. ಅಲ್ಲ, ನೀ ಬಂಗಾರ ಕಲರ್ ಸೀರಿ, ಬಂಗಾರದಡಿ ಸೀರಿ ಅಂತ ಅನ್ನಕತ್ತಿದ್ದೆಲ್ಲ. ಇವತ್ತ ಕಬ್ಬಿನ ಬಿಲ್ ರೊಕ್ಕ ತೆಗಸ್ಕೊಂಡ ನಿಮಗೆಲ್ಲರಿಗೂ ಸೀರೆ ತಗೊಂಬಂದನು. ತಡಿ ತೋರಿಸ್ತಾನ. ಬರೀ ಸೀರಿ? ಏನಂದಿ ಪಾರ್ವತಿ? ಏನಿಲ್ರಿ. ಬಂಗಾರ ನಕ್ಲೇಸ್ ಕೊಡಿಸ್ಕೋಬೇಕು, ನನಗೆ ಬೇಕಂತೆ ಮೊನ್ನೆ ಅಷ್ಟೆಲ್ಲ ಹೇಳಿದನು. ಮತ್ತು ಬರೇ ಈ ಜಿಜಿಬಿ ಸೀರೆ ತಗೊಂಬಂದಾರನು. ಯವ್ವನವಲ್ಲೇ, ನನ್ ಗಂಡ ಸನಿ ಅಂತಿ ಗದ್ದಲ್ದಾಗ ನನ್ ಮರ್ತ ಬಿಟ್ಟಾರನು. ಅಲ್ಲ, ಕಮಲಾ ಎಲ್ಲಿದಾಳು ಅಂತ ಒಂದ್ ಮಾತು ಕೇಳವಾರ ನೋಡು. ಈ ಮನ್ಯಾಗ ನಾ ಇದ್ರೆಷ್ಟು ಬಿಟ್ರೆಷ್ಟು ಇವ್ರದ ಸಾಮ್ರಾಜ್ಯ ಆಗ್ಬಿಟ್ಟತಿ. ಅದಕ್ಕೆ ಹಾಕಿ ನನಗಾದ್ಬೇಕು ಈದ್ಬೇಕು ಅಂತ ಹೇಳಿ ಗಂಡನ್ನ ತನ್ನ ತಾಳಕ್ ತಕ್ಕಂಗ ಕುನ್ಸಾಕತ್ ಬಿಟ್ಟ. ಇವತ್ ಸೀರೆ ತಗೊಂಬಂದಾರು, ಬಂಗಾರ ಕಲರ್ ಸೀರೆ ಹೇಳಿದ್ಲಂತಲ್ಲ, ನನಗ್ ಗೊತ್ತೇ ಇಲ್ಲ ನೋಡು. ನಾ ಒಂದಿನಾನು ನನಗೆ ಅದನ್ನ ತಗೊಂಬರ್ರಿ, ಇದನ್ನ ತಗೊಂಬರ್ರಿ, ನನಗಂತ ಕಲರ್ ಸೀರ್ಬೇಕು, ಇಂಥ ಕಲರ್ ಸೀರ್ಬೇಕು ಅಂತ ಒಂದು ದಿನ ಕೇಳ್ದಕ್ಕೆಲ್ಲ. ಆದ್ರೂ ನನಗಿಂತ ಈಕಿ ಮ್ಯಾಗ ಹೆಚ್ಚಿಗೆ ಕಾಳಜಿ. ನೋಡ್ ಪಾರ್ವತಿ, ಬಂಗಾರ ಕಲರ್ ಸೀರೆ ಅನ್ನಕತ್ತಿದ್ದಿಲ್ಲ, ಇಲ್ಲಿ ನೋಡಿ ಸೀರೆ ಬಂಗಾರದಡಿ ಎಷ್ಟು ಚಂದ ಐತಿ. ಅಲ್ಲೇ ಅರ್ವಿ ಅಂಗಡ್ಯಾಗ ನಮ್ ಗಿರ್ಜಕ್ಕನಂತಾವು 2 ಹೆಣ್ಮಕ್ಳು ಇದ್ದು. ಆ ಹುಡುಗರ್ಗೆ ಹೇಳಿನಿ, ಯವ್ವ ನಮ್ ಹೆಂಡತಿಗೆ ಇಂಥ ಸೀರೆ ಬೇಕಂತ ಆರಿಸ್ ಕೊಡ್ರಿವಾ ಅಂತ ಹೇಳಿದ್ದಕ್ಕ 2 ಮಕ್ಕಳು ಕೂಡ ಇದನ್ನ ಆರಿಸ್ ಕೊಟ್ಟಾವ್. ಚಂದ ಐತಲ್ಲ? ಚಂದ ಐತ್ರಿ. ಅಲ್ಲ, ನಿನ್ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಪಾಪ, ನನ್ ಗಂಡ ಅಟ ಕಾಜಿ ಮಾಡಿ ಸೀರೆ ತಂದು ಕೊಟ್ರ ಚಂದ ಐತ್ರಿ ಅಂತ ಎಷ್ಟ್ ಎಮ್ಕಿಲ್ಲ ಹೇಳಕತ್ತ ನೋಡ್. ಈಕಿಗೆ ನಕ್ಲೆಸ್ ಬೇಕಾಗಿತ್ತು, ಸೀರೆ ನೋಡೆ ಮನಸ್ ತುಂಬಬೇಕಲ್ಲ. ಅಲ್ಲ ಪಾರು, ಯಾಕೆ ಸೀರೆ ಇಷ್ಟ ಆಗ್ಲಿಲ್ಲನ? ಮಕ ಸಣ್ಣ ಮಾಡಿದಿ. ಈ ಸೀರೆ ಇಷ್ಟ ಆಗ್ದಿರಿ ನತು ಇನ್ನೂ 2 ಸೀರೆ ತಂದನು. ಅದ್ರಾಗ ನಿಂಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಂಡ ಆಮೇಲೆ ಗಿರ್ಜಕ್ಕೊಂದು ಕಮಲಾಗೊಂದು ಕೊಟ್ಬಿಡು. ಇರ್ಲಾಡ್ರಿ, ಯಾವ್ದಿದ್ರೇನ ಯಾವ್ದಾರು ನಡಿತೈತ್ರಿ. ನಡಿತೈತೆ. ನಡೀದ ಏನ್ ಮಾಡ್ತತಿ? ಯಾಕಂದ್ರ ಈ ಮನಿಯೊಳಗ ನೀವೊಬ್ಬಾಕೆ ಸುಂದರ ಅಂಗಿ, ನೀವೊಬ್ಬಾಕೆ ಮನುಷ್ಯ, ನಾವ್ ಯಾರು ಲೆಕ್ಕಕ್ಕಿಲ್ಲ. ಅದ್ ಇವತ್ತರ ಗೊತ್ತಾತಲ್ಲ ನಿಂಗ. ಪಾರ್ವತಿ, ಹಂಗ್ಯಾಕ್ ಮಾತಾಡತಿ? ಕಮಲಾ, ನೀ ಲೆಕ್ಕಕ್ಕಿಲ್ಲ, ಆಕೆ ಅಷ್ಟ ಲೆಕ್ಕಕ್ಕ ಅಂತ ಯಾವತ್ತರ ಹೇಳಿದನ? ಎದಕ್ ಹಂಗ್ ಮಾತಾಡಕತಿ? ಮತ್ತೇನ್ರಿ, ಅಕ್ಕ ತಂಗಿನ ಇಬ್ಬರನ್ನ ಮದುವೆ ಆಗಿ ಇಬ್ಬರ ನಡುವ ಭೇದ ಭಾವ ಮಾಡೋದಿಲ್ಲ. ಇಬ್ಬರನ್ನ ಒಂದೇ ಸಮಭಾವದ್ಲೆ ನೋಡ್ತಾನು. ಒಂದ್ ಕಣ್ಣಿಗೆ ಬೆನ್ನಿ, ಒಂದ್ ಕಣ್ಣಿಗೆ ಸುಣ್ಣ ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ರಿ. ಆದ್ರೆ ಇವತ್ತ ನೀವೇನ್ ಮಾಡಿರಿ?
ಅಲ್ಲ ನಾ ಏನ್ ಮಾಡೀನಿ ಕಮಲಾ? ಏನ್ ಮಾಡೀನಿ ಅಂದ್ರ ಎಲ್ಲಾನು ನಾನ ಬಾಯ್ ಬಿಟ್ಟು ಹೇಳ್ಬೇಕೇನ್ರಿ? ನಾವೊಬ್ಬಕಿ ಹಿರೇ ಅಂತದನು ನನ್ನ ಕರೆದ ಮೊದಲು ಸೀರೆ ತೋರಿಸ್ಬೇಕು. ಹೋಗ್ಲಿ, ಇಬ್ಬರನ್ನು ಕರೆದಾರು ಸೀರೆ ಕೈಯಾಗ ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲನ್ರಿ ನಿಮಗೆ? ಕಿರಿ ಹೆಂತಿನೊಬ್ಬಕಿನ್ನ ಕರೆದ್ಕಾರ ಆಕಿಗೆ ಅಷ್ಟ ನಿನಗೆ ಇಷ್ಟ ಆದಂತ ಸೀರೆ ತಗೋ ಅಂತ ಹೇಳಕತ್ತೀರಿ. ಅದು ಅಲ್ದ ನಿನಗಿದು ಇಷ್ಟ ಆಗ್ಲಿಲ್ಲ ಅಂದ್ರ ಬಿಡು, ಇನ್ನೂ 2 ಸೀರೆ ಒಳಗೆ ತಗೋ, ನೀ ಬಿಟ್ಟದ್ದು ಅವ್ರು ತಗೋತಾರು ಅಂತ ಹೇಳಕತ್ತೀರಲ್ರಿ. ಅಲ್ಲ, ನಮಗಿದ್ನೆಲ್ಲ ಕೇಳ್ಕಾರ ನನ್ನ ಮನಸ್ಸಿಗೆ ಎಷ್ಟು ಬೇಸರ ಆತ ಗೊತ್ತೇನ್ರಿ? ಛೇ, ನಾ ಹಂಗ ಹೇಳಲಿಲ್ಲ ಮಾರಾಯ. ಗಿರ್ಜಾ ಅಂತೂ ನೀವು ಪ್ರೀತಿಯಿಂದ ಯಾವ್ದು ಕೊಟ್ಟರು ಸುಮ್ಮನೆ ತಗೋತೈತಿ. ಇನ್ ನೀವಿಬ್ರು ಅಕ್ಕ ತಂಗಿ ಸಣ್ಣಾಕಿ ತಗೊಂಡ್ ಬಿಟ್ಟದನ್ನ ದೊಡ್ಡವ್ರು ಅನುಸರಿಸಿ ತಗೋತೀರಂತ ಹೇಳಿ ಆ ಉದ್ದೇಶದಿಂದ ಹೇಳಿನಿ. ನೀ ಯಾಕೆ ಹಂಗೆ ತಿಳ್ಕೊಂಡಿ? ಏನು ಹೇಳ್ಬೇಡ್ರಿ ಅಲ್ರಿ, ನಾನು ಮೊದ್ಲಿಗಿಂದ ನೋಡೀನಿ. ಬರೀ ನೀವು ಭೇದ ಭಾವ ಮಾಡೋದನ್ನ ಬಿಡ್ಲಿಲ್ಲ ನಮ್ಮಿಬ್ಬರ ಮಧ್ಯೆ. ನೋಡು, ನೀ ತಿಳ್ಕೊಂಡಂಗ ಹಂಗೇನೂ ಇಲ್ಲ. ಇನ್ನೂ 2 ಸೀರೆ ತಂದನ್. ನಿಮಗೆ ಯಾವ್ದು ಬೇಕೋ ನೀವು 3 ಮಂದಿ ನೀವ ಆರಿಸ್ಕೋರಿ. ಅದ್ರಾಗ ನಾವು ನಮ್ಮ ನಡುವ ಬರುದಿಲ್ಲ. ತಗೋ, ಇವು 3 ಸೀರೆ ಅದಾವು. ಗಿರ್ಜಕ್ಕನ್ನು ಕರೀರಿ. ನಿಮ್ಗೆ ಯಾವ್ದು ಬೇಕೋ ಆ ಸೀರೆ ತಗೋರಿ. ಛೇ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಿಮ್ ಸೀರೆ ಬೇಡ, ಏನು ಬೇಡ. ಅಲ್ಲ ಕಮಲಾ, ನಿಂದ್ರಿಲೆ. ಅಯ್ಯ, ಅಕಿನೇದ ಕರಿತೀರಿ? ಮೈಯಾಗ ಬಾಳ ಸೊಕ್ಕೈತಿ ನೋಡ್ರಿ. ನೀವೇ ಹೇಳಾಕತ್ತೀರಿ ಇಷ್ಟೆಲ್ಲ ತಿಳಿಸಿ ಹೇಳಕ್ಕಾಗ್ಲಿ ಮತ್ತೆ ಸಿಟ್ ಮಾಡ್ಕೊಂಡು ಹೋಗ್ಕಾಳಂದ್ರ ಹೋಗ್ಲಿ ಬಿಡ್ರಿ. ಅಕಿನ್ಯಾಕ ಅಷ್ಟು ಕರಿತೀರಿ? ಹಂಗಲ್ಲ. ಅಲ್ಲ, ಸೀರೆ ತಂದ್ರೂ ಖುಷಿಯಿಂದ ತಗೋಲಿಲ್ಲಲ್ಲ, ಸಿಟ್ ಮಾಡ್ಕೊಂಡು ಹೋದ್ಲು. ಅದಕ್ಕೆ ಯಾಕೋ ಮನಸ್ಸಿಗೆ ಬೇಸರ ಆತ. ಅಯ್ಯ, ಇದೇನ್ ಹೊಸಾದೇನ್ರಿ? ಆಕಿ ಬುದ್ಧಿ ನಿಮಗ್ ಗೊತ್ತಾಯ್ತಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿದ್ದಂಗ ಆಕಿ ನಮ್ಮ ಅಕ್ಕಂದ್ರ. ನೀವು ನಂಗೆ ಸೀರೆ ತಂದ ನನಗ ಫಸ್ಟ್ ತೋರ್ಸಿರಲ್ಲ, ಅದಕ್ಕೆ ಆಕಿ ಸಿಟ್ಟು ಬಂದೈತಿ. ಇರ್ಲಿ ತಗೋರಿ. ಏನ ಈ 3 ಸೀರೆ ಒಳಗ ನಾವು ತಗೋಬೇಕಲ್ಲ ಆರಿಸ್ಕೊಂಡ. ನಾವೆಲ್ಲ ಆರಿಸೆ ಚಂದನ್ ನೋಡಿ ತಗೋತಾನೋ, ಅವ್ರಿಗೂ ಇಬ್ರಿಗೂ ಕೊಡ್ತಾನೋ. ನೀವು ಚಿಂತೆ ಬಿಡ್ರಿ. ನೋಡ್ ಪಾರ್ವತಿ, ಸಣ್ಣಕ್ಕೆ ಆದ್ರೂ ಎಷ್ಟು ತಿಳುವಳಿಕೆ ಇಟ್ಕೊಂಡು ಮಾತಾಡ್ತಿ. ನಿಮ್ಮಕ್ಕ ಬರೇ ಜುಟ್ ನ್ಯಾಯ ಮಾಡ್ಕೊಂತನ ಬಂದ್ಲು. ನಾ ಏನ್ ಹೇಳತನೋ ಕೇಳಾಕೂ ನಿಂದಿರ್ಲಿಲ್ಲ. ತಗೋ, ಶಿಟ್ ಮಾಡ್ಕೊಂಡ್ಕಾರ ಹೋಗ್ಬಿಟ್ಲು. ಆಯ್ತು ತಗೋ, ನೀವ್ ಏನ್ರ ಮಾಡ್ಕೋರಿ. ನಂದಟ್ ಕೆಲಸ ಐತಿ, ನಾ ಹೊರಗೆ ಹೋಗಿ ಬರ್ತಾನಂತ. ಸರಿ ಆಯ್ತು ತಗೋರಿ. ಸಿಟ್ ಮಾಡ್ಕೊಂಡು ಹೋದ್ರ ಕತ್ತಿ ಬಾಲ ಕುದುರೆ ಜುಟ್ಟು ಅಂತಾರಲ್ಲ, ಹಂಗ ಹೋಗ್ಲಿ. ಸೀರೆ ತಗೊಂಡ್ರ ತಗೋಲಿ, ಇಲ್ದರಿ ಇಲ್ಲ. ನನಗ 2 ಸೀರೆ ಉಳಿತಾವ್. ಗಿರ್ಜಕ್ಕಗೊಂದು ಕೊಡ್ತಾನೆ ಬೇಕಾರ್. ಆಕೆ ಯಾವ ತಗೋತಾಳ ತಗೋಲಿ, ನಾನೇ 2 ಸೀರೆ ಇಟ್ಕೊಂಡ್ಬಿಡ್ತೇನೆ. ಆದ್ರೂ ನಕ್ಲೇಸದ ಬಗ್ಗೆ ಕೇಳೇ ಬಿಡ್ಬೇಕು. ಇನ್ನೇನು ಕೇಳಬೇಕು ಅನ್ನೂರಾಗ ಈಕೆ ಒಬ್ಬ ಬಂದ್ ಖಾರ ನ್ಯಾಯ ತಕ್ಕೊಂಡು ನಿಂತು ಬಿಟ್ಲು. ಇರ್ಲಿ, ಇಷ್ಟಕ್ಕ ಮುಗಿಯೋದಿಲ್ಲಲ್ಲ. ಇನ್ನೊಮ್ಮಿಗೆ ಕೇಳಿಕಾರ ಹೆಂಗಾರ ಮಾಡಿ ಒಂದ್ ನಕ್ಲೆಸ್ ಮಾಡಿಸ್ಕೊಂಡ ಬಿಡ್ತಾನ, ಒಟ್ಟ ಬಿಡೋದಿಲ್ಲ. ಆಯ್ತ್ರಿ, ನಮ್ ಗಿರ್ಜಕ್ಕೆಲ್ಲದ ನೋಡೆ ಆಕೆ ಯಾವ್ದು ಬೇಕೋ ಅದನ್ನ ಸೀರೆ ಆಕೆ ಕೊಟ್ಬಿಡ್ತೀನಿ. ನನಗೆ 2 ಸೀರೆ ಉಳಿತಾವು. ಜಾಮ್ ಜೂಮ್ ಅಂತ ಹೇಳಿ ಉಟ್ಕೊಂಡ ಅಡ್ಡಾಡಕ್ ಬರ್ತೈತಿ. ಸೀಟ್ ಮಾಡ್ಕೊಂಡು ಹೋದಾಕಿಗೆ ನಷ್ಟ, ನನಗೇನಿಲ್ಲ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೂ.